ಭೀಕರ ಕೊಲೆ, ಕಾಲೇಜು ದಿನಗಳ ಸಣ್ಣ ಗಲಾಟೆ, ಯುವಕನ ಬಲಿ ಪಡೆದ ಹಳೆಯ ದ್ವೇಷ. 3 ವರ್ಷಗಳ ಹಿಂದೆ ಕಾಲೇಜಿಗೆ ಹೋಗುವಾಗ ನಡೆದಿದ್ದ ಒಂದು ಸಣ್ಣ ಕಿರಿಕ್ ಇಂದು ಅದೆಷ್ಟೋ ಕನಸುಗಳನ್ನ ಹೊತ್ತು ಬದುಕುತ್ತಿದ್ದ ಯುವಕನ ಬರ್ಬರ ಹತ್ಯೆಯಲ್ಲಿ ಅಂತ್ಯವಾಗಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಜಂಗಾಲಹಳ್ಳಿ ಗ್ರಾಮದ ಪುರುಷೋತ್ತಮ್ ಎಂಬ ಯುವಕನೇ ಹತ್ಯೆಯಾದ ದುರ್ದೈವಿ. ಈತ ಬೆಂಗಳೂರಿನ ಬಿಡದಿಯ ಟೊಯೋಟೋ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ನು. ವಾರಾಂತ್ಯದ ರಜೆಗಾಗಿ ರೈಲಿನಲ್ಲಿ ಊರಿಗೆ ಮರಳುತ್ತಿದ್ದಾಗ ಹೊಂಚು ಹಾಕಿದ್ದ ದುಷ್ಕರ್ಮಿಗಳು ಅಟ್ಟಾಡಿಸಿ ಕೊಚ್ಚಿ ಕೊಂದಿದ್ದಾರೆ. ಏನಿದು ಹಳೆ ದ್ವೇಷ? 2023ರ ಕಿರಿಕ್ ಕೋಲಾರ ಬಸ್ ನಿಲ್ದಾಣದಲ್ಲಿ ದರ್ಶನ್ ಮತ್ತು ಸಂಜಯ್ ಎಂಬುವವರು ಹುಡುಗಿಯರ ಫೋಟೋ ತೆಗೆದರೆಂಬ ಕಾರಣಕ್ಕೆ ಪುರುಷೋತ್ತಮ್ ಮತ್ತು ಆತನ ಸ್ನೇಹಿತರು ಅವರಿಗೆ ಧರ್ಮದೇಟು ನೀಡಿದ್ರು. ಈ ಸಂಬಂಧ ಪೊಲೀಸ್ ಕೇಸ್ ಕೂಡ ದಾಖಲಾಗಿತ್ತು. ಸಂಧಾನಕ್ಕೆ ಒಪ್ಪದ ಆರೋಪಿಗಳು ಪುರುಷೋತ್ತಮ್ ಕುಟುಂಬದವರು ಕೇಸ್ ಇತ್ಯರ್ಥ ಮಾಡಿಕೊಳ್ಳಲು ಮುಂದಾದರೂ ಎದುರಾಳಿ ತಂಡ ದ್ವೇಷವನ್ನೇ ಮನಸ್ಸಿನಲ್ಲಿ ಇಟ್ಕೊಂಡಿತ್ತು. ಸಿನಿಮಾ ಸ್ಟೈಲ್ನಲ್ಲಿ ಅಟ್ಟಹಾಸ. ನಿನ್ನೆ ರಾತ್ರಿ ರೈಲು ನಿಲ್ದಾಣದಿಂದ ಇಳಿಯುತ್ತಿದ್ದಂತೆ ಪುರುಷೋತ್ತಮ್ನನ್ನ ಸುಮಾರು ಅರ್ಧ ಕಿಲೋಮೀಟರ್ ಅಟ್ಟಾಡಿಸಿದ ಆರೋಪಿಗಳು ಸಂತೆ ಮೈದಾನದ ಬಳಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಮಾಸ್ತಿ ಮತ್ತು ಟೇಕಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಪ್ರಮುಖ ಆರೋಪಿಗಳಾದ ದರ್ಶನ್ ಮತ್ತು ಸಂಜಯ್ ಎಂಬುವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಉಳಿದವರಿಗಾಗಿ ತನಿಖೆ ಚುರುಕುಗೊಳಿಸಿದ್ದಾರೆ. ಯುವ ಸಮೂಹವೇ ಎಚ್ಚರ. ಸಿನಿಮಾಗಳ ಪ್ರಭಾವಕ್ಕೆ ಒಳಗಾಗಿ ಮಾಡುವ ಸಣ್ಣ ತಪ್ಪುಗಳು, ಕ್ಷಣಿಕ ಆವೇಶಗಳು ಕೊನೆಗೆ ಅದೆಷ್ಟೋ ಕುಟುಂಬಗಳನ್ನ ಬೀದಿಗೆ ತರುತ್ತವೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ಪುರುಷೋತ್ತಮ್ ಗೌಡ ಹುಡುಗ ಹೆಸರು, ನಮ್ಮ ಅಣ್ಣನ ಮಗ. ಅವನು ಬೆಂಗಳೂರಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದ. 3 ವರ್ಷ ಹಿಂದೆ ಇಲ್ಲಿ ITI ಮಾಡ್ತಾ ಇದ್ದ ಕೋಲಾರಲ್ಲಿ. ಆಗ ಬಸ್ ಸ್ಟ್ಯಾಂಡಲ್ಲಿ ಹುಡುಗರು, ಕಾಲೇಜ್ ಹುಡುಗರೇನೋ ಗಲಾಟೆ ಮಾಡಿಕೊಂಡು ಅವಾಗ ಒಂದು ಸಾರಿ ಕೇಸ್ ಆಗಿತ್ತು. ಕೇಸ್ ಆದಮೇಲೆ ಮತ್ತೆ ಅವನ್ನ ಬಿಡಿಸ್ಕೊಂಬಂದ್ವಿ. ಕೇಸ್ ಈಗಲೂ ನಡೀತಾ ಇದೆ. ಈಗ ಮತ್ತೆ ಅದು ಇಲ್ಲಿ ITI ಮುಗೀತು. ಅರವಿಂದ್ ಟೈಟನಲ್ಲಿ ಅಪ್ರೆಂಟಿಸ್ 1 ವರ್ಷ ಮಾಡ್ದ. 1 ವರ್ಷ ಮುಗಿದ್ಮೇಲೆ 3 ತಿಂಗಳಿಂದ ಜಾಬ್ಗೆ ಹೋಗ್ತಾ ಇದ್ದಾನೆ. ಬೆಂಗಳೂರಿಗೆ ಡೈಲಿ ಟ್ರಾವೆಲ್ ಮಾಡ್ತಾ ಇದ್ದಾನೆ. ಆವಾಗ ಗಲಾಟೆ ಆಗಿದ್ದು ದರ್ಶನ್ ಅನ್ನೋ ಹುಡುಗ ಅವನ್ನ ಹೊಡೆದಿದ್ದಾರೆ ಅಂತ ಬಸ್ ಸ್ಟ್ಯಾಂಡಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ನಮ್ಮ ಹುಡುಗ ಮೇಲೆ. ಇನ್ನು ಈ ಥರ 3 ಜನ ಕೋಲಾರ ಕಡೆಯವರು. ಆಮೇಲೆ ಅದು ಕೇಸ್ ಆಯಿತು. ಕೇಸ್ ನಡೀತಾ ಇತ್ತು, ಈಗಲೂ ನಡೀತಾ ಇದೆ. ಹೋದ ತಿಂಗಳು ಕೇಸ್ಗೆ ಹೋಗಿ ಬಂದಿದ್ದ ಅವನು. ಈಗ 3 ತಿಂಗಳಿಂದ ರೆಗ್ಯುಲರಾಗಿ ಬೆಂಗಳೂರು ಕೆಲಸಕ್ಕೆ ಹೋಗಿ ಬರ್ತಾ ಇದ್ದಾನೆ. ಡೈಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾನೆ. ಇವರು ಮಂಜುನಾಥ್ ಅನ್ನೋರು, ಅವ್ರ ಮಗ ದರ್ಶನ್ನು, ಮತ್ತು ಸಂಜಯ್ ಅನ್ನೋ ಹುಡುಗ, ಮತ್ತು ಅವ್ರ ಗ್ಯಾಂಗು ಒಂದು 7-8-10 ಜನ ಹಳೆಯ ದ್ವೇಷ ಇಟ್ಕೊಂಡು ಈಗ ನಮ್ಮ ಹುಡುಗನ್ನ ಈ ಥರ ಮಾಡಿದ್ದಾರೆ. ಇವಾಗ ಅಂದರೆ ಸರ್, ಈ ಗಲಾಟೆ ಆಗಿ ಎಷ್ಟು ದಿವಸ ಆಯಿತು? ಇದು 3 ವರ್ಷ ಆಗಿತ್ತು ಸರ್. 3 ವರ್ಷದಿಂದ ನಾವು ಏನು ರಾಜಿ ಮಾಡ್ಕೊಳ್ಳೋಣ ಅಂತ ಒಂದು 3-4 ಬಾರಿ ಕರೆದಿದ್ದೀವಿ. ಯಾರೋ ದೊಡ್ಡವ್ರ ಹತ್ರ ಮುಂದೆ ಇಟ್ಕೊಂಡು ಕರೆದಿದ್ದೀವಿ. ರಾಜಿಗೆ ಬರಲಿಲ್ಲ. ಅವರು ಯಾವುದೇ ಕಾರಣಕ್ಕೂ ರಾಜಿಗೆ ಬರಲಿಲ್ಲ. ಇದನ್ನು ಹಳೆಯ ದ್ವೇಷ ಇಟ್ಕೊಂಡು ಅವ್ರು ಮಂಜುನಾಥ್ ಅವರು ಅವ್ರ ಮಕ್ಕಳಿಗೆ, ಅವರು ಜೊತೆಗಾರರಿಗೆಲ್ಲ ಕುಮ್ಮಕ್ಕೆ ಕೊಟ್ಟು ಈ ಥರ ಮಾಡಿದ್ದಾರೆ. ಇವಾಗ ಮಂಜುನಾಥ್ ಅವ್ರು ಏನು ಕೆಲಸ ಮಾಡ್ತಾರೆ? ಅವರು ಮೊದಲು ಮಾಜಿ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಮಾಜಿ ಬೆಟ್ಟಿ ಟೇಕಲ್ಲು. ಈಗ ಏನು ಹೇಳ್ತೀರಾ ಸರ್ ನಿಮ್ಮ ಮಗನ ಪರಿಸ್ಥಿತಿ ನೋಡೋದು? ಮಗನ ಪರಿಸ್ಥಿತಿ ನೋಡಿ ಏನು ಹೇಳೋಣ ಸರ್, ಏನು ಹೇಳೋಣ? ಕೈಗೆ ಬಂದಿದ್ದು ಮಗ ಇಲ್ಲಲ್ಲ ಸರ್ ಇವತ್ತು. ಏನು ಹೇಳೋಣ ಹೇಳಿ?